ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರುವಂಥ ಟಾಪಿಕ್ ಬಂದು ಒಂದು ಅಹಿತಕರವಾದಂತಹ ಘಟನೆಗಳನ್ನ ನಮ್ಮ ಜೀವನದಲ್ಲಿ ನಾವು ಎದುರಿಸೋದಕ್ಕೆ ತುಂಬ ಭಯಪಡುವಂತಹ ವಿಚಾರವಾದಂತಹ ಹಾಸ್ಪಿಟಲ್ ಸಿನಾರಿಯೋ. ಈ ಹಾಸ್ಪಿಟಲ್ ಸಿನಾರಿಯೋ ಬಂದು ತುಂಬ ಕಾಂಟ್ರವರ್ಷಿಯಲ್ ಟಾಪಿಕ್ಕು. ಯಾಕೆಂದರೆ ಇದು ಕೆಲವರಿಗೆ ಅದು ಒಂದು ಕಾಮನ್ ಆಗಿರ್ಬೋದು, ಕೆಲವರಿಗೆ ಅದು ದೊಡ್ಡ ಬರ್ಡನ್ ಆಗಿರ್ಬೋದು, ಇನ್ನು ಕೆಲವರಿಗೆ ಅದು ಒಂದು ದೊಡ್ಡ ನೋವುಂಟು ಮಾಡುವಂತಹ ಸಂಗತಿ ಆಗಿರುತ್ತೆ. ಸೊ ಈ ವಿಚಾರಗಳ ಬಗ್ಗೆ ಜಾಸ್ತಿ ಜನ ಯಾರನ್ನು ಮಾತಾಡೋಕ್ಕೆ ಹೊರಡೋದಿಲ್ಲ. ಯಾಕೆಂದರೆ ಇದು ಮೋಸ್ಟ್ ಆಫ್ ದ ಟೈಮಲ್ಲಿ ನಮ್ಮ ಇಂಡಿಯನ್ ಸಿಸ್ಟಮ್ ಪ್ರಕಾರ ಮೋಸ್ಟ್ ಆಫ್ ದ ಪೀಪಲ್ ಬಂದು ಆಲ್ಮೋಸ್ಟ್ ಇದ್ರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಎಲ್ಲಿ ಬ್ಯಾಡ್ ಲಕ್ ಕ್ರಿಯೇಟ್ ಆಗಿಬಿಡುತ್ತೋ ಅನ್ನೋವಂಥ ಒಂದು ಮೈಂಡ್ ಸೆಟ್ಟಿಂದ ಕೆಲವರು ಇದ್ರ ಬಗ್ಗೆನೇ ಮಾತಾಡೋದಕ್ಕೆ ಹೋಗೋದಿಲ್ಲ. ಬಟ್ ಇದು ಆ್ಯಸ್ ಎ ಜನರಲ್ ಟಾಪಿಕ್ಕು, ಇದು ಎಲ್ರಿಗೂ ತಿಳಿಬೇಕು. ಅದಾದಮೇಲೆ ಇದನ್ನು ನಾವು ಅರ್ಥ ಮಾಡ್ಕೊಳ್ದೇ ಇದ್ದರೆ ಆ ಸಿಚುವೇಶನ್ ನಾವು ಪ್ರಿಪೇರ್ ಆಗದೇ ಇದ್ದರೆ ಅಲ್ಟಿಮೇಟಾಗಿ ನಾವೇ ಲೂಸರ್ಸ್ ಆಗಿ ಇರ್ತೀವಿ. ಸೊ ಆದ್ದರಿಂದ ಆ್ಯಸ್ ಎ ಒಂದು ಕಾಮನ್ ಮ್ಯಾನ್ ಆಗಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ ಆಗಿ, ನನ್ನ ಅಬ್ಸರ್ವೇಷನ್ ಪ್ರಕಾರ ನನ್ನ ಸ್ವಂತ ಅನುಭವಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇದರಿಂದ ಮೇ ಬಿ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಇದು ನಿಮಗೆ ಖಂಡಿತ ಯೂಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮೇ ಬಿ ಒಂದು ಅವೇರ್ನೆಸ್ ಆಗೂ ಇರ್ಬೋದು. ಸೊ ನಾನು ಕೆಲವು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಇವುಗಳ ವಿಚಾರಗಳ ಬಗ್ಗೆ ನಾನು ಮಾತಾಡಬೇಕು ಅಂತ. ಸೊ ಈಗ ಏನು ಹೇಳೋದಾದರೆ, ಆ್ಯಸ್ ಎ ಯಂಗ್ಸ್ಟರ್ಸ್, ನಮ್ಮ ಥರ ಜನ್ರೇಷನ್ ಯಂಗಾಗಿರೋವಂಥ ಜನ್ರೇಷನ್ ಬಗ್ಗೆ ಮಾತಾಡೋದಾದರೆ, ನಮ್ಮ ಜನ್ರೇಷನ್ನು ಆಲ್ರೆಡಿ ಕುಕ್ಕಾಗೋಗಿದೆ. ಯಾವ ರೀತಿ ಅಂದರೆ, ನಮಗೆ ಒಂದು ಪ್ರಾಪರ್ ಆಗಿರೋವಂಥ ಒಂದು ಸ್ಟೇಜೋ ಪ್ಲ್ಯಾಟ್ಫಾರ್ಮು ಯಾವುದೂ ಕರೆಕ್ಟಾಗಿ ಇಲ್ಲ. ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇದು ಸೋಷಿಯಲ್ ಮೀಡಿಯಾನೋ ಆ ಥರ ಅಲ್ಲ. ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಾವು ಪಾಸ್ಟ್ ಜನ್ರೇಷನ್ ಅವ್ರ ಜೊತೆನೂ ನಾವು ಕೋಪಪ್ ಮಾಡ್ಕೊಬೇಕು, ನ್ಯೂ ಜನ್ರೇಷನ್ ಅವ್ರ ಜೊತೆನೂ ಕೋಪಪ್ ಮಾಡ್ಕೊಬೇಕು, ನಮ್ಮ ಜನ್ರೇಷನ್ ಅವ್ರ ಜೊತೆನೂ ಕೋಪಪ್ ಮಾಡ್ಕೊಬೇಕು. ಸೊ ಈ ಮೂರು ಕಡೆನೂ ನಾವು ಕೋಪಪ್ ಮಾಡ್ಕೊಳ್ಳುವಂಥ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಇದು ಕರೆಕ್ಟಾಗಿ ನಮಗೆ ಹೊಂದಾಣಿಕೆ ಆಗ್ತಾ ಇರಲ್ಲ. ಹೇಗೆ ಅಂದರೆ, ಇವಾಗ ನಮ್ಮ ಪಾಸ್ಟ್ ಜನ್ರೇಷನ್ ಅವ್ರ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ, ನ್ಯೂ ಜನ್ರೇಷನ್ ಅವ್ರ ಮೈಂಡ್ ಸೆಟ್ಟು ಡಿಫ್ರೆಂಟ್ ಆಗಿದೆ. ಸೊ ಮೇ ಬಿ ಒಂದು 80 to 90% ನ್ಯೂ ಜನ್ರೇಷನ್ ಅವ್ರದ್ದು ನಮ್ಮ ಮೈಂಡ್ ಸೆಟ್ ಎಲ್ಲ ಒಂದೇ ಥರ ಇದೆ, ಬಟ್ ಸ್ಲೈಟ್ ಡಿಫ್ರೆನ್ಸ್ ಇದೆ. ಸೊ ಈ ಥರ. ಸೊ ಈಗ ನಾನು ಒಂದು ಸಿನಾರಿಯೋ ಬಗ್ಗೆ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಅಂದರೆ, ಈಗ ನಮ್ಮ ಕ್ಲೋಸ್ ರಿಲೇಟಿವ್ ಅಲ್ಲ, ನಮ್ಮ ಫ್ಯಾಮಿಲಿ ಮೆಂಬರೇ ಇಟ್ಕೊಳ್ಳೋಣ. ನಮಗೆ ಕ್ಲೋಸ್ ಆಗಿರೋವಂಥ ನಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಯಾರೋ ಒಬ್ಬರು ಸಡನ್ನಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಸೊ ಇವಾಗ ಹೆಂಗೆ ಅಂದರೆ, ಒಂದು ಹಾಸ್ಪಿಟಲ್ ಇದೆ, ಆ ಹಾಸ್ಪಿಟಲ್ಗೆ ಹೋಗಿ ನಾವು ಅಡ್ಮಿಟ್ ಆಗಬೇಕು ಅಂತ ನಾವು ಪರ್ಪಸ್ಫುಲ್ಲಾಗಿ ಹೋಗಿ ಅಡ್ಮಿಟ್ ಆಗಲ್ಲ. ಯಾಕೆ ಅಂದರೆ, ನಮಗೆ ಆ ಸಿಮ್ಟಮ್ ಬಂದ ಮೇಲೇ ನಾವು ಮೋಸ್ಟ್ ಆಫ್ ದಿ ಸಿನಾರಿಯೋನಲ್ಲಿ ಹಾಸ್ಪಿಟಲ್ಗೆ ಹೋಗ್ತೀವಿ, ಏನಾಗಿದೆ ಏನು ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿವರೆಗೂ ನಾವು ಮನೆ ಮದ್ದು ಆದಷ್ಟು ಇವಾಗ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ನಮ್ಗೆ ಈ ಥರ ಏನೋ ಒಂದು ಸಿಮ್ಟಮ್ ಇದೆ, ಸೊ ಇದಕ್ಕೋಸ್ಕರ ನಮ್ಗೆ ಯಾವುದೋ ಒಂದು ಮಾತ್ರೆ ಕೊಡಿ ಅಂದ್ಬಿಟ್ಟು ಕೆಲವು ಮಾತ್ರೆಗಳನ್ನ ತೊಗೊಂಬಂದ್ಬಿಟ್ಟು ನಾವೇ ತಿಂದ್ಬಿಟ್ಟು ನಾವೇ ಇದು ಮಾಡ್ಕೊಂಬಿಡ್ತೀವಿ. ಯಾಕೆ? ಇದಕ್ಕೆ ಕಾರಣ ಏನು ಅಂದರೆ, ಇವಾಗ ಡಾಕ್ಟ್ರ್ ಹತ್ರ ಹೋಗ್ಬೇಕಂದ್ರೆ ಡಾಕ್ಟ್ರಿಗೋಸ್ಕರ ವೆಯ್ಟ್ ಮಾಡಬೇಕು, ಅದೊಂದು. ಇನ್ನೊಂದು ಕನ್ಸಲ್ಟೇಷನ್ ಫೀಸು. ಇದೆರಡನ್ನೂ ತಪ್ಪಿಸ್ಕೊಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಆ ಸಿಮ್ಟಮ್ಗೆ ಏನಿದೆಯೋ ಅದಕ್ಕೆ ಬೇಕಾಗಿರೋವಂಥ ಒಂದು ಡ್ರಗ್ ಕಂಟೆಂಟನ್ನು ತೊಗೊಂಬಂದು ತಿನ್ಬಿಟ್ಟು ನಾವು ಸಮಾಧಾನ ಮಾಡ್ಕೊಂಬಿಡ್ತೀವಿ, ಅದನ್ನು ರೆಡಿ ಮಾಡ್ಕೊಂಬಿಡ್ತೀವಿ. ಅಂಟಿಲ್ ಆರ್ ಅನ್ಲೆಸ್ ಹೆಂಗೆ ಅಂದರೆ, ನಮ್ಮ ಬಾಡಿ ಅದಕ್ಕೆ ಕಪಪ್ ಮಾಡಿಕೊಂಡು ಅಡ್ಜಸ್ಟ್ ಆಗೋವರೆಗೂ ಆ ಸಿನಾರಿಯೋ ಇದು ಓಕೆ. ಬಟ್ ಇದು ಎಲ್ಲ ಟೈಮಲ್ಲೂ ವರ್ಕೌಟ್ ಆಗಲ್ವೇ? ಇದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಸೊ ಇದು ಹೆಂಗೆ ಅಂದರೆ, ಇವಾಗ ಒಬ್ಬ ಸಾಧಾರಣ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವ್ನು ತೊಗೊಂಡು ಬಂದು ತಿನ್ಕೊಂಡಿರ್ತಾನೆ, ಒಂದು 4-5 ಸರಿ ಹೋಗುತ್ತೆ, ಓಕೆ. ಬಟ್ ಅದ್ರ ಡ್ರಾಬ್ಯಾಕ್ ಏನಿದೆ, ಅದ್ರ ಸೈಡ್ ಎಫೆಕ್ಟ್ ಏನಿದೆ, ಅದು ಅವನಿಗೆ ಸಡನ್ನಾಗಿ ಗೊತ್ತಾಗಲ್ಲ. ಬಟ್ ಒಂದಲ್ಲ ಒಂದಿನ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ. ಅದು ಹೇಗೆ, ಏನು ಕತೆ ಅಂತಲೂ ಅವನಿಗೆ ತಿಳ್ಕೊಳ್ಳೋದಕ್ಕೇ ತುಂಬ ಟೈಮ್ ಬೇಕಾಗುತ್ತೆ. ಇದೊಂದು. ಸೊ ಈ ಥರ. ಸೊ ಇದೊಂದು ಬೇಸಿಕ್ ಆಯಿತಾ. ಈಗ ಏನೋ ಒಂದು ಜ್ವರ, ಹುಷಾರಿಲ್ಲ, ಓಕೆ. ಅದು ಯಾಕೆ ಬಂತು, ಹೇಗೆ ಬಂತು, ಅದೊಂದು ಬೇಸಿಕ್ ನಾಲೆಡ್ಜು ನಮ್ಗೆ ಯಾರಿಗೂ ಕಂಡುಹಿಡಿಯೋದು ತುಂಬ ಕಷ್ಟ. ಯಾಕೆ ಅಂದರೆ, ಜನರಲಾಗಿ ಏನಾದ್ರು ಒಂದು ಕೋಲ್ಡ್ ಆಯಿತಾ, ಏನೋ ಒಂದು ಫೀವರ್ ಬಂತಾ, ಅಥವಾ ಏನೋ ಒಂದು ಇನ್ಫೆಕ್ಷನ್ ಆಯಿತಾ, ಮೇ ಬಿ ನಾವು ಎಲ್ಲಿಂದ ನೋಡ್ತೀವಿ,
ಆ ರೂಟ್ ಕಾಸ್ ಏನು? ಮೇ ಬಿ ನಾನು ಮುಂಚೆ ಏನು ತಿಂದಿದ್ದೆ, ಇಲ್ಲ ಅದ್ರ ಮುಂಚಿನ ದಿನ ಏನು ತಿಂದಿದ್ದೆ, ಈ ಥರ ಕೆಲವು ವಿಚಾರಗಳ ಬಗ್ಗೆ ಮಾತ್ರನೇ ನಾವು ನೋಡ್ತೀವಿ ಅಲ್ವಾ. ಬಟ್ ಜನರಲ್ ಆಗಿ ನನಗೇನಾಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಇದು ಸುಮ್ಮನೆ ಒಂದು ಸ್ಮಾಲ್ ಸಿಂಪ್ಟಮು, ಈ ಥರ ಅಂದ್ಕೊಂಡು ನಾವು ನೆಗ್ಲೆಕ್ಟ್ ಮಾಡಿಕೊಂಡು ಇರ್ತೀವಿ. ಬಟ್ ಒಂದಲ್ಲ ಒಂದಿನ ಅದೇನಾಗುತ್ತೆ, ಒಂದು ಮೇಜರಾಗಿ ಇದಾದಾಗ ಅವಾಗ ಒಂದು ಸೀರಿಯಸ್ ಕೇಸ್ ಆಗೋಗುತ್ತೆ. ಆ ಟೈಮಲ್ಲಿ ನಮಗೆ ತಲೆ ಓಡಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಪರ್ಸನ್ನು ಆಲ್ರೆಡಿ ಫುಲ್ಲು ಡೌನ್ ಆಗ್ಬಿಟ್ಟಿರ್ತಾರೆ. ಯಾಕೆಂದರೆ ಆ ಟೈಮಲ್ಲಿ ಆ ವ್ಯಕ್ತಿನ ನಾವು ಆ ಥರ ನೋಡೇ ಇರಲ್ಲ. ಯಾಕೆಂದರೆ ಅದು ನಮಗೆ ಕಾಮನ್ ಅಲ್ವಲ್ಲ. ಆ ವ್ಯಕ್ತಿ ಫೇಸ್ ಸಿನಾರಿಯೋ, ಅದಾದಮೇಲೆ ಅವ್ರು ಕೊಡೋವಂಥ ಎಕ್ಸ್ಪ್ರೆಷನ್ನು, ಇವೆಲ್ಲ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ. ಓಕೆ, ಯಾಕೆಂದರೆ ನಮಗೆ ಎಮೋಷ್ನಲ್ ಆಗಿ ಅವರು ಕನೆಕ್ಟ್ ಆಗಿದ್ದಾರಲ್ವಾ. ಸೊ ಆದ್ದರಿಂದ ನಾವೇನು ಮಾಡ್ತೀವಿ, ಓಕೆ ಇಮಿಡಿಯೇಟಾಗಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಿ ಸೇರಿಸ್ಬೇಕು. ನಮಗೇನು ಪ್ರಾಬ್ಲಮ್ಮು ಅಂದರೆ, ಯಾವ ಹಾಸ್ಪಿಟಲಲ್ಲಿ ಏನಿದೆ, ಏನು ಫೆಸಿಲಿಟಿ ಅವೈಲೇಬಲ್ ಇದೆ, ಎಲ್ಲಿ ಅದಕ್ಕೆ ಕರೆಕ್ಟಾಗಿರೋ ಅಂತಹ ಡಾಕ್ಟರ್ಸ್ ಇರ್ತಾರೆ, ಅದು ನಮ್ಮ ನಿಯರ್ ಬೈ ಸರೌಂಡಿಂಗ್ಸಲ್ಲಿ ಇದೆಯಾ, ಈ ನಾಲೆಡ್ಜನ್ನ ನಾವು ಯಾರೂ, ಮೋಸ್ಟ್ ಆಫ್ ದ ಪೀಪಲ್, ನಾನು ಎಲ್ಲರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ, ಮೋಸ್ಟ್ ಆಫ್ ದಿ ಪೀಪಲ್ ನನಗೂ ಸಹ ಗೊತ್ತಿಲ್ಲ. ಇವಾಗ ನಮ್ಮ ಪಕ್ಕದ ಹಾಸ್ಪಿಟ್ಲಲ್ಲಿ ENT ಮಾತ್ರನೇ ಇದೆ ಅಂತ ಇಟ್ಕೊಳ್ಳಿ, ನಾನು ಅಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರೆ ಅಲ್ಲಿ ಏನು ಮಾಡ್ತಾರೆ ಅವರು, ಇನ್ನು ನಮ್ಮ ಕೈಲಿ ನೋಡೋಕ್ಕಾಗಲ್ಲ, ನೀವು ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಂತಾರೆ. ಸೊ ನೀವು ಅಲ್ಲಿವರೆಗೂ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ನು ಟ್ಯಾಕ್ಸಿ ಅವನಿಗೋ ಇಲ್ಲ ಓಲಾ ಅವ್ರಿಗೋ ನೀವು ಮಾತಾಡಿರ್ತೀರ ನೋಡಿ, ಅವನನ್ನು ಬುಕ್ ಮಾಡಿ ಅವ್ರು ಬಂದು ಅಲ್ಲಿಂದ ನೀವು ಪೇಷಂಟನ್ನು ಪಿಕಪ್ ಮಾಡಿ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಓಕೆ ಅದು ಫೇಲ್ಯೂರ್ ಆಗೋಯ್ತು ಅಂದರೆ ಅಲ್ಲಿ ಟೈಮ್ ವೇಸ್ಟು. ಆ ಟೈಮಲ್ಲಿ ಏನಾಗ್ತಿದೆ ಪೇಷಂಟ್ಗೆ ಅಂತ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನಮಗೆ ಒಂದು ಎಮರ್ಜೆನ್ಸಿ ಸಡನ್ನಾಗಿ ಯಾರೋ ಒಬ್ಬರು ಫ್ರೆಂಡಿಗೆ ಫೋನ್ ಮಾಡ್ತೀವೋ, ಇಲ್ಲ ಪಕ್ಕದಲ್ಲಿ ಯಾರಾದರೂ ಯಾರನ್ನೋ ಒಬ್ರಿಗೆ ವೆಯ್ಟ್ ಮಾಡ್ತಿದ್ದೀವೋ ಅಂದರೆ ಅವೈಲೇಬಿಲಿಟಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಎಲ್ರಿಗೋಸ್ಕರನೂ. ಸೊ ಅಂಥ ಟೈಮಲ್ಲಿ ಏನು ಮಾಡೋದು, ಆದ್ದರಿಂದ ನಮಗೆ ಆದಷ್ಟು ಬೇಗ ಯಾವ್ಯಾವ ಕಡೆ ಎಲ್ಲೆಲ್ಲಿ ಏನಾಗಿದೆ, ಒಂದು ಮೇಜರ್ ಒಂದು ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಎಲ್ಲ ಥರ ಫೆಸಿಲಿಟಿ ಇದೆಯಾ ಅಂತ ನೋಡಿಕೊಂಡು ಹೋಗಬೇಕು, ಅದು ಮೇಯ್ನು. ಸೊ ಇದೊಂದು ಪಾಯಿಂಟು. ಇನ್ನೊಂದೇನು ಅಂದರೆ, ವೆನ್ ದ ಟೈಮ್ ನಮಗೆ ಇವಾಗ ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ ಅಂದರೆ, ನಾವು ಮೋಸ್ಟ್ ಆಫ್ ದ ಪೀಪಲ್ ಬಂದು ಆ್ಯಸ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾನು ಇನ್ನೂ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ, ಕೆಲವರು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಕೆಲವರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಈ ಥರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದರೆ ಆ ಸಿಸ್ಟಮೇ ಬೇರೆ, ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದರೆ ಆ ಸಿಸ್ಟಮೇ ಬೇರೆ. ಸೊ ಇವಾಗ ಇನ್ ಕೇಸ್ ಇವಾಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ವಿ ಅಂತ ಇಟ್ಕೊಳ್ಳಿ, ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದರೆ ಏನು ಅಂದರೆ, ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀವಿ, ಹೋದ್ಮೇಲೆ ಅವ್ರು ಏನಾಗಿದೆ ಏನು ಅಂತ ಡಯಾಗ್ನೈಸ್ ಮಾಡ್ತಾರೆ. ಡಯಾಗ್ನೈಸ್ ಮಾಡಿದ್ಮೇಲೆ ಈ ಥರ ಪೇಷಂಟ್ಗೆ ಈ ಥರ ಆಗಿದೆ, ಸೊ ಅದರಿಂದ ಈ ಥರ ಒಂದು ಟ್ರೀಟ್ಮೆಂಟ್ ಮಾಡಬೇಕು, ಇಲ್ಲ ಆಪ್ರೇಷನ್ ಮಾಡಬೇಕು, ಈ ಥರ ಏನಾದರೂ ಒಂದು ಸಜೆಸ್ಟ್ ಮಾಡ್ತಾರೆ. ಆ ಸಜೆಸ್ಟ್ ಮಾಡಿದ್ಮೇಲೆ ಏನು ಮಾಡ್ತಾರೆ, ಒಂದು ಕೋಡ್ ಕೊಡ್ತಾರೆ ಪ್ರೈಸು. ಸೊ ಈ ಥರ ಇಷ್ಟು ಅಮೌಂಟ್ ಆಗುತ್ತೆ, ಇಷ್ಟು ಅಮೌಂಟ್ ಆದ್ರೇ ನಾವು ನಿಮಗೆ ಪ್ರೊಸೀಡ್ ಮಾಡ್ತೀವಿ, ಇಲ್ಲಾಂದರೆ ಪ್ರೊಸೀಡ್ ಮಾಡಲ್ಲ ಅಂತ ಅವರು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಅಲ್ಲಿದೆ ನೋಡಿ ನಿಜವಾದ ಪಾಯಿಂಟು, ಅವ್ನು ದುಡ್ಡು ಕೊಟ್ಟರೆ ನಿನಗೆ ಆ ಫೆಸಿಲಿಟಿ ಸಿಗುತ್ತೆ, ಪೇಷಂಟ್ ಉಳಿತಾನೆ. ದುಡ್ಡು ಕೊಟ್ಟಿಲ್ಲ, ನಿನ್ನ ಕೈಲಿ ಅಮೌಂಟ್ ಅರೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಅದರಿಂದ ಇದಾಗ್ಬಿಡುತ್ತೆ. ಸೊ ಯಾವಾಗಲೂ ಹೇಗೆ ಅಂದರೆ, ಮೋಸ್ಟ್ ಆಫ್ ದಿ ಹಾಸ್ಪಿಟಲಲ್ಲಿ ಬಂದು ನಿಮಗೆ ಪ್ರಾಪರ್ ಕೊಟೇಶನ್ ಯಾವಾಗಲೂ ಎಲ್ಲೂ ಕೊಡಲ್ಲ. ಇವಾಗ ಒಂದು ಟ್ರೀಟ್ಮೆಂಟ್ ಏನಿದೆ ಅಂದರೆ, ಇವಾಗ ಒಂದು ಪ್ಯಾಕೇಜ್ ಅಂತ ಇರುತ್ತೆ ಎಲ್ಲ ಹಾಸ್ಪಿಟಲಲ್ಲೂ. ಆ ಹಾಸ್ಪಿಟಲಲ್ಲಿ ಒಂದು ಕೋಟ್ ಮಾಡಿರುವಂಥ ಪ್ಯಾಕೇಜ್ಗಿನ್ನ ಯಾವಾಗಲೂ ಎಕ್ಸ್ಟ್ರಾನೇ ಆಗುತ್ತೆ ಹೊರತು ಕಮ್ಮಿ ಆಗಿದ್ದು ಸಿನಾರಿಯೋ ತುಂಬ ರೇರು. ಸೊ ಫಾರ್ ಎಕ್ಸಾಂಪಲ್ಲು, ಕೋವಿಡ್ ಟೈಮಲ್ಲಿ ನನಗೆ ತುಂಬ ಕ್ಲೋಸ್ ಆಗಿರೋವಂತಹ ಒಬ್ಬರು ಫ್ಯಾಮಿಲಿ ಮೆಂಬರ್ನ ನಾವು ಹಾಸ್ಪಿಟಲ್ಗೆ ಸೇರಿಸಿದ್ವಿ. ಹಾಸ್ಪಿಟಲ್ಗೆ ಸೇರಿಸಿದ್ರೆ ಒಂದು ದಿನದ ಪ್ಯಾಕೇಜ್ ಬಂದು ಏನಿಲ್ಲ ಅಂದ್ರೂ ಒಂದು 15,000ನೋ 20,000ನೋ ಏನೋ ಇತ್ತು. ಸೊ ಈ ಥರ ಇನ್ನೊಂದು ನಮ್ಮ ಮನೆ ಹತ್ರನೇ ಇನ್ನೊಂದು ಹಾಸ್ಪಿಟಲ್ ಇತ್ತು, ಅದೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನಿಸುತ್ತೆ, ಹಾಸ್ಪಿಟಲ್ ನೇಮ್ ಎಲ್ಲೂ ಹೇಳಲ್ಲ ನಾನು. ಸೊ ಅಲ್ಲಿ ಹೆಂಗೆ ಅಂದರೆ, ಎಲ್ಲ ಹಾಸ್ಪಿಟಲಲ್ಲೂ ಏಜೆಂಟ್ಸ್ ಇದ್ದರು. ಹೆಂಗೆ ಅಂದರೆ ಡೀಲ್ ಮಾಡ್ತಾ ಇದ್ದಾರೆ ಹಾಸ್ಪಿಟಲಲ್ಲಿ. ಒಂದು ದಿನಕ್ಕೆ 35,000 40,000 ಬೆಡ್ ಇದ್ರೂ ಬೆಡ್ ಇಲ್ಲ ಅಂತ ಸುಳ್ಳು ಹೇಳಿ ನಿನಗೆ ಆ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿ, ನಿನಗೆ ಪ್ರೆಷರ್ ಕ್ರಿಯೇಟ್ ಮಾಡಿ, ನಿನಗೆ ಆ ಸೌಲಭ್ಯವನ್ನು ಆ ಫೆಸಿಲಿಟಿನ ನಿನಗೆ ಕೊಟ್ಟು, ಅದಾದಮೇಲೆ ಪೇಷಂಟನ್ನು ಉಳಿಸ್ತೀವೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ನೀನು ಆ ಫೆಸಿಲಿಟಿ ನೀನು ತೊಗೊಬೇಕು ಅನ್ನೋದೇ ನೀನು ಆ ಡಿಮ್ಯಾಂಡನ್ನು ನೀನು ಕ್ರಿಯೇಟ್ ಮಾಡಿರ್ತಾರೆ ನೋಡಿ, ಆ ಕೋಟ್ ಪ್ರೈಸ್ನ ನೀನು ಅರೇಂಜ್ ಮಾಡಿ ಅವ್ನಿಗೆ ಪೇಮೆಂಟ್ ಮಾಡಿದ್ರೇ ಇದು ಆ ಥರ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿ ಇದು ಮಾಡಿದರು.
ಸೊ ಆ ಥರ ಅದು ಪ್ರೈವೇಟ್ ಹಾಸ್ಪಿಟಲ್ಲೇ ಆ ಥರ ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ. ಬಟ್ ಈ ಥರ ಸೊ ಹಿಂಗೆ ಏನೋ ನೀವು ದುಡ್ಡು ಕೊಟ್ಟರೆ ನಿಮಗೆ ಫೆಸಿಲಿಟಿ, ಇವಾಗೇನೋ ಒಂದು ಆಗಿದೆ, ಆಪ್ರೇಷನ್ ಮಾಡಬೇಕು, ದುಡ್ಡು ಕಟ್ಟಿದ್ರೆ ಅವ್ರೇನು ಹೇಳ್ತಾರೆ ಡಾಕ್ಟರ್ಸು, ಓಕೆ ನೀವು ಹೋಗಿ ಅಲ್ಲಿ ರಿಸೆಪ್ಷನ್ ಡೆಸ್ಕಲ್ಲಿ ಹೋಗ್ಬಿಟ್ಟು ಏನಿದೆಯೋ ಪೇಮೆಂಟ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿಬಿಟ್ಟು ಆ ರಿಸಿಪ್ಟ್ ತೊಗೊಂಬಂದು ಕೊಡಿ, ಇಲ್ಲ ಅವ್ರ ಕೈಲಿ ಫೋನ್ ಮಾಡಿಸಿ ನೆಕ್ಸ್ಟ್ ಏನು ಪೇಷಂಟನ್ನು ಅಡ್ಮಿಟ್ ಮಾಡ್ಕೊತೀವೋ ಇಲ್ವೋ ಅಂತ ಹೇಳ್ತಾರೆ. ಸೊ ಈ ಥರ ಕತೆ. ಸೊ ನಮ್ಗೆ ಏನು ಅಂದರೆ ಕೆಲವು ಹಾಸ್ಪಿಟ್ಲಲ್ಲಿ ಹೆಂಗೆ ಅಂದರೆ, ಓಕೆ ನಿನ್ನ ಹತ್ರ ದುಡ್ಡಿದ್ರೆ, ದೇವರು ನಿಮ್ಮ ಮೇಲೆ ಕಂಡುಬಿಟ್ಟಿದ್ರೆ, ಓಕೆ ನಿಮಗೇನೋ ಒಂದಷ್ಟು ಕೆಪಾಸಿಟಿ ಇದ್ದರೆ ನಿಮ್ಮ ಹಾಸ್ಪಿಟ್ಲಲ್ಲಿ ಅವ್ನು ಕೋಟ್ ಮಾಡೋ ಪ್ರೈಸ್ಗೆ ನೀವು ಇದು ಮಾಡ್ಕೊಬೋದು. ಇಲ್ಲ ಅಂದರೆ ಏನು ಮಾಡ್ತೀರಾ, ನೆಕ್ಸ್ಟ್ ಬೇರೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಅದಕ್ಕೆ ಇನ್ನೊಂದು ಆ್ಯಂಬುಲೆನ್ಸ್ ಹಿಡಿಬೇಕು, ಆ್ಯಂಬುಲೆನ್ಸ್ ಒಂದು ಬಂದು ಇನ್ನೊಂದು ಹಾಸ್ಪಿಟಲಲ್ಲಿ ಹೋಗಿ ಅಲ್ಲೂ ಓಕೆನಾ, ಎಷ್ಟಾಗುತ್ತೆ ಏನು, ಯಾವುದೇ ಹಾಸ್ಪಿಟಲಲ್ಲಿ ನಿಮಗೆ ಫೋನ್ ಮಾಡ್ಬಿಟ್ಟು ಇವಾಗ ನನಗೆ ಎಮರ್ಜೆನ್ಸಿ ಆಗಿದೆ, ಈ ಥರ ಒಂದು ಹಾಸ್ಪಿಟಲಲ್ಲಿ ಹೇಳ್ತಿದ್ದಾರೆ, ಎಷ್ಟಾಗುತ್ತೆ ಏನು ಅಂದರೆ ಎಲ್ಲೂ ನಿಮ್ಗೆ ಬಾಯ ಬಿಟ್ಟು ಹೇಳಲ್ಲ, ಬನ್ನಿ ನೋಡೋಣ, ಪೇಷಂಟ್ ನೋಡೋಣ, ತೊಗೊಂಬನ್ನಿ ಅಂತಾರೆ. ಯಾಕೆ ಅವ್ರು ಹೇಳಿದ್ರೆ ಅವರು ನೆಕ್ಸ್ಟ್ ಪೇಷಂಟ್ ಬರ್ತಾರೋ ಅವ್ರಿಗೆ ಅದೊಂದು ಕಸ್ಟಮರ್ ಅಷ್ಟೇ. ಯಾವುದೇ ನಿಮ್ಗೆ ಹಾಸ್ಪಿಟಲ್ ಬಂದು ಅವ್ರು ಏನು ಧರ್ಮಛತ್ರ ಕಟ್ಟಿಲ್ಲ, ಅವರು ದಟ್ ಈಸ್ ಎ ಬಿಸ್ನೆಸ್ ಫಾರ್ ದೆಮ್ ಅಲ್ವಾ. ಸೊ ಅವ್ರಿಗೆ ಅದೊಂದು ಬಿಸ್ನೆಸ್ ನಡಿಬೇಕು ಅದು. ಸೊ ಆದ್ದರಿಂದ ಅವ್ರದ್ದು ಯಾವಾಗಲೂ ಒಂದು ಡಾರ್ಕ್ ಶೇಡ್ ಆಫ್ ಫೇಸ್ ಅವ್ರದ್ದು ಯಾವಾಗಲೂ ಇದ್ದೇ ಇರುತ್ತೆ ಹಾಸ್ಪಿಟಲಲ್ಲಿ, ಅವ್ರು ಎಷ್ಟೇ ಒಳ್ಳೆ ಕೆಲಸ ಮಾಡ್ತಿದ್ರು. ಸೊ ಈ ಥರ ಆ ಟೈಮಲ್ಲಿ ಏನು ಮಾಡ್ತೀರಾ ನೀವು, ತುಂಬ ಕಷ್ಟ. ನಮಗೆ ಟೆನಿಕಾಸ್ಟ್ ಏನು, ಆ ಪೇಷಂಟು ಬದುಕುಡಿದ್ರೆ ಸಾಕಪ್ಪ, ಅವ್ರಿಗೆ ಏನಾಗಿದೆ ಇದರಿಂದ ಆಚೆ ಬಂದರೆ ಸಾಕಪ್ಪ ಅಂದ್ಬಿಟ್ಟು ನಾವು ಲೈಫ್ ಟೈಮು ನಮ್ಮ ಜೀವನದಲ್ಲಿ ಏನೇನು ಸೇವಿಂಗ್ಸ್ ಮಾಡಿರ್ತೀವೋ ಎಲ್ಲ ದಾರ ಎರಿಬೇಕು, ಹಂಗೆ ಹಾಲು ಎರ್ದಂಗೆ ಹಂಗೆ ಹಾಸ್ಪಿಟಲ್ ಬಿಲ್ಲು ಕಟ್ಟಿದ ಮೇಲೆ ಅವಾಗ ನಿಮ್ಗೆ ಫೆಸಿಲಿಟಿ ಸಿಕ್ಕಿ ಸಕ್ಸಸ್ ಆಯಿತು ಅಂದರೆ ಓಕೆ, ಫೇಲ್ಯೂರ್ ಆಯಿತು ಅಂದ್ರೆ ದುಡ್ಡು ಕಟ್ಟಲೇಬೇಕು. ಪೇಷಂಟ್ ಬಾಡಿ ನಿಮ್ಮ ಹಾಸ್ಪಿಟಲಿಂದ ಆಚೆ ಬರಬೇಕು ಅನ್ನೋ ಬಿಲ್ ಕ್ಲಿಯರ್ ಆದ್ರೇ ಅವ್ನು ಹಾಸ್ಪಿಟಲ್ ಬಾಡಿನ ಆಚೆ ಬಿಡ್ತಾನೆ, ರಿಲೀಸ್ ಮಾಡ್ತಾನೆ. ಸೊ ಈ ಥರ ಇಷ್ಟು ಡಾರ್ಕ್ ಸೈಡ್ ಇದೆ ಇದರಲ್ಲಿ. ಇನ್ನೊಂದೇನು ಅಂದರೆ, ವೆನ್ ಕಮಿಂಗ್ ಟು ಹಾಸ್ಪಿಟಲಲ್ಲಿ ಆದಮೇಲೆ ಕೆಲವು ಸರಿ ಏನಾಗುತ್ತೆ ಅಂದರೆ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತಲ್ವಾ. ಹಾಸ್ಪಿಟಲಲ್ಲಿ ಆಪ್ರೇಷನ್ ಮಾಡಬೇಕು, ಆಪ್ರೇಷನ್ ಮಾಡ್ತಾರೆ. ಕೆಲವರು ಇನ್ಹೌಸ್ ಮೆಡಿಕಲ್ ಶಾಪ್ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅವ್ರು ಹೊರಗಡೆಯಿಂದನೇ ತರಿಸ್ಕೊತಾರೆ, ಆ ಮೆಟೀರಿಯಲ್ ಯೂಸ್ ಮಾಡಿ ಆಪ್ರೇಷನ್ ಮಾಡಿ ಅದೇನಿದೆ ಆ ಕೋಟ್ ಪ್ರೈಸ್ ಮಾಡಿ ಕೊಡ್ತಾರೆ, ಅದು ಓಕೆ. ಅದಾದಮೇಲೆ ಪೇಷಂಟನ್ನ ICUನಲ್ಲಿ ಜನರಲ್ ವಾರ್ಡ್ಗೆ ತಂದಮೇಲೆ ಅಲ್ಲೊಂದು 2-3 ದಿನ ಅವ್ರು ಇರಬೇಕು. ಅಂದರೆ ಎವ್ರಿ ಡೇ ಆ ಪೇಷಂಟಿಗೆ ಬೇಕಾಗಿರೋ ಅಂತಹ ಸಪ್ಲಿಮೆಂಟ್ಸು, ಅದಾದಮೇಲೆ ಅದೇನದು ಪ್ರೋಬ್ ಆಗಲಿ, ಗ್ಲೌಸ್ ಆಗಲಿ, ಮಾಸ್ಕ್ ಆಗಲಿ, ಆಮೇಲೆ ಬೆಡ್ಶೀಟ್ಸು, ಬೆಡ್ ಪ್ಯಾಡು, ಈ ಥರ ಏನೇನೋ ಇದಿರುತ್ತಲ್ಲ. ಸೊ ಇದನ್ನೆಲ್ಲ ತರಿಸ್ತಾರೆ. ಅದು ಹೆಂಗೆ ಅಂದರೆ ಅವ್ರು ಬರ್ಕೊಟ್ಟಿರೋ ಅದೇ ಹಾಸ್ಪಿಟಲ್ ಮೆಡಿಕಲ್ ಶಾಪ್ಗೆ ಹೋಗಬೇಕು. ಆ ಮೆಡಿಕಲ್ ಶಾಪಲ್ಲಿ ಹೆಂಗೆ ಅಂದರೆ ಹೊರಗಡೆ ಹೋದರೆ ನಿಮಗೆ ಅಟ್ಲೀಸ್ಟ್ 10% ಡಿಸ್ಕೌಂಟಲ್ಲಾದರೂ ಮೆಡಿಸಿನ್ ಸಿಗುತ್ತೆ. ಬಟ್ ಈ ಹಾಸ್ಪಿಟಲ್ಸಲ್ಲಿ ಸಿಕ್ಕಲ್ಲ. ಅವ್ನು MRPಗೆ ಸೇಲ್ ಮಾಡ್ತಾನೆ, ನೀವು MRPಗೆ ತೊಗೊಂಡು ಬರಬೇಕು. ನಿಮಗೆ ಬೇರೆ ಹೆಂಗೆ ಅಂದರೆ ಆ ಮೆಡಿಸಿನ್ಸ್ ಇರುತ್ತಲ್ಲ, ಮೆಡಿಸಿನ್ಸಲ್ಲೂ ಅನೇಕ ರೀತಿಯಾದಂಥ ವೆರೈಟಿ ಇರುತ್ತೆ. ನಿಮಗೆ ಒಳ್ಳೆ ಕ್ವಾಲಿಟಿ ಇದೆ, ಓಕೆ ಅನ್ನೋ ಕ್ವಾಲಿಟಿನೂ ಇರುತ್ತೆ. ಇಟ್ಸ್ ಬೇಸ್ಡ್ ಆನ್ ದ ಕಂಪನಿ, ಯಾವ ಕಂಪ್ನಿ ಪ್ರಾಡಕ್ಟ್ ಆಗಿದೆ ಅಂತ ಅಷ್ಟೇ. ಸೊ ಈ ಥರ ಒಳ್ಳೆ ಕಂಪ್ನಿ ಪ್ರಾಡಕ್ಟ್ ಅಂದರೆ ನಿಮಗೆ ಪ್ರೈಸ್ ಜಾಸ್ತಿ. ಸೊ ಈ ಥರ ಆ ಥರ. ಸೊ ಹೊರಗಡೆ ಹೋದರೆ ನಮಗೆ 10% ಡಿಸ್ಕೌಂಟ್ ಸಿಗುತ್ತೆ, ಅದರಲ್ಲಿ ನಮ್ಗೆ ಸ್ವಲ್ಪ ಸೇವಿಂಗ್ಸ್ ಆಗುತ್ತಲ್ವಾ. ಆ ಟೈಮಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಸೊ ಅಲ್ಟಿಮೇಟಾಗಿ ನಾವು ನೀನು ದುಡ್ಡು ಕಟ್ತೀಯೋ ಬಿಡ್ತೀಯೋ, ನಿನಗೆ ಮನಸ್ಸಿದೆಯೋ ಇಲ್ವೋ, ನೀನು ದುಡ್ಡು ಕಟ್ಬಿಟ್ಟು ಇದನ್ನು ತೊಗೊಂಡೋಗಿ ಅವ್ರಿಗೆ ಕೊಡಬೇಕು. ಈ ಥರ ಇಷ್ಟು ತುಂಬ ಕ್ಲಿಷ್ಟಕರವಾಗಿರೋವಂಥ ಸಿಚುವೇಶನ್ ಅದೆಲ್ಲ. ಇನ್ನೊಂದೇನು ಗೊತ್ತಾ, ಆ ಟೈಮಲ್ಲಿ ನಮಗೆ ಸಹಾಯ ಮಾಡೋವಂಥವ್ರು ತುಂಬ ರೇರು. ಸೊ ನಮಗೆ ಆ ಟೈಮಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಂಡುಬಿಟ್ಟಂಗೆ. ಇಷ್ಟು ದಿನ ನಾವು ನಿದ್ದೆ ಮಾಡಿಬಿಟ್ಟು ಇವತ್ತು ಬೆಳಿಗ್ಗೆ ಎದ್ದು ಕಂಡುಬಿಟ್ಟು ನೋಡ್ತೀವಿ ನೋಡಿ ಆ ಥರ. ಅವಾಗ ನಮಗೆ ಏನು ಜೀವನದಲ್ಲಿ ಎಲ್ಲ ರಿಯಾಲಿಟಿ ಎಲ್ಲ ಕಣ್ಮುಂದೆ ಬರ್ತಾ ಇರುತ್ತೆ. ಇವಾಗ ನನ್ನ ಜೊತೆ ಯಾರು ಇಲ್ವೇ, ಇಷ್ಟೊಂದು ದುಡ್ಡು ಇದೆಯಲ್ಲ, ಇಷ್ಟೊಂದು ದುಡ್ಡು ಕಟ್ಟಬೇಕಲ್ಲ, ದುಡ್ಡು ಹೆಂಗೆ ಹೊಂದ್ಸೋದು, ಎಲ್ಲಿಂದ ತರೋದು, ಆ ದುಡ್ಡು ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ಗೊತ್ತಾ. ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಏನು ಗೊತ್ತಾ ಮೇನ್ ಪ್ರಾಬ್ಲಮ್ಮು, ದುಡ್ಡು ಸಂಪಾದನೆ ಮಾಡೋದೇ ದೊಡ್ಡ ಪ್ರಾಬ್ಲಮ್ಮು. ಸರಿ, ದುಡ್ಡು ಸಂಪಾದನೆ ಮಾಡೋದು ಪ್ರಾಬ್ಲಮ್ಮು, ಅದು ಎಲ್ಲಿಂದ ಕ್ರಿಯೇಟ್ ಆಗ್ತಿದೆ? ಯಾಕೆ ದುಡ್ಡಿರೋನು ಹೇಗೆ ಅವ್ನು ದುಡ್ಡು ಗಳಿಸ್ತಾ ಇದ್ದಾನೆ, ನಮ್ಮ ಕೈಲಿ ಯಾಕೆ ಗಳಿಸೋಕ್ಕಾಗ್ತಿಲ್ಲ? ಏನಕ್ಕೆ ಇದು ಕಷ್ಟ? ಇದು ತುಂಬ ಆಸ್ಪೆಕ್ಟ್, ತುಂಬ ಬ್ರಾಡ್ ಸಿಸ್ಟಮ್ ಇದು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದೇ ತುಂಬ ಕಷ್ಟ.
ಯಾಕೆಂದರೆ ಇವಾಗ ನಾನು ಚೆನ್ನಾಗಿ ಓದಿದ್ದೀನಿ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಓದಿದ್ರೂ ನನಗೆ ಕೆಲಸ ಸಿಕ್ಕಿಲ್ಲ ಅಂದರೆ ಯಾರ ಪ್ರಾಬ್ಲಮ್ ಅದು? ನನ್ನ ಪ್ರಾಬ್ಲಮ್ಮಾ, ಇಲ್ಲ ಸೊಸೈಟಿ ಪ್ರಾಬ್ಲಮ್ಮಾ, ಇಲ್ಲ ಕಾಂಪಿಟೇಷನ್ ಪ್ರಾಬ್ಲಮ್ಮಾ, ಇಲ್ಲ ಸಿನಾರಿಯೋ ಪ್ರಾಬ್ಲಮ್ಮಾ? ಈ ಥರ ಇವಾಗ ನನಗೆ ದುಡ್ಡು ಬಂದ್ರೂ ನಾನೇನೇನು ಸೇವ್ ಮಾಡಿದ್ದೀನೋ, ನನಗೆ ಇವಾಗ ಒಂದು ಅಮೌಂಟ್ ನನಗೆ ಬರ್ತಾ ಇದೆ, ನನ್ನ ಎಕ್ಸ್ಪೆನ್ಸ್ ಎಲ್ಲ ಹೋಗಿ ನಾನು ಕೈಯಲ್ಲಿ ಏನು ನಿಲ್ಲುತ್ತೋ ಅದೇ ನನ್ನ ಸೇವಿಂಗ್ಸು. ಆ ಥರ ನನಗೆ ಎಷ್ಟು ಪಾಲನ್ನ ನಾನು ಸೇವ್ ಮಾಡಿ ಎತ್ಕೊಂಡೋಗಿ ಹಾಸ್ಪಿಟ್ಲ್ಗೆ ಹಾಕಬೇಕು. ಅದನ್ನ ಹೆಂಗೆ ಇದು ಮಾಡೋದು? ಒಂದು ಎಮರ್ಜೆನ್ಸಿ ಇವಾಗ ಯಾರಿಗೊಬ್ರಿಗೆ ಫೋನ್ ಮಾಡ್ತೀವಿ, ಸರ್ ಈ ಥರ ನನಗೆ ಇವಾಗ ಅರ್ಜೆಂಟಾಗಿ 1.5 ಲಕ್ಷ ಬೇಕು ಅಮೌಂಟು, ಕೊಡ್ತೀರಾ ಅಂತ ಕೇಳಿದ್ರೆ ಯಾರು ಕೊಡ್ತಾರೆ? ಕೊಡಲ್ಲ. ಮೇ ಬಿ ಅದೇನೇ ನಾನು ಹೇಳ್ದಂಗೆ ನಿಮ್ಮ ಲಕ್ಕು, ನಿಮ್ಮ ಸರೌಂಡಿಂಗ್ಸು, ನಿಮ್ಮ ಕನೆಕ್ಷನ್ಸ್ ಚೆನ್ನಾಗಿತ್ತು ಅಂದರೆ ಸಿಗುತ್ತೆ. ಅಟ್ ಬೇಸ್ಡ್ ಆನ್ ದಿ ಟ್ರಸ್ಟು, ಅದಾದಮೇಲೆ ನಿಮ್ಮ ಮೇಲೆ ಇರೋವಂಥ ವ್ಯಾಲ್ಯೂ, ಈ ಥರ. ಬಟ್ ನಮ್ಮ ಥರ ಕಾಮನ್ ಪೀಪಲ್ಸ್ಗೆಲ್ಲ ಅಷ್ಟೊಂದು ಯಾವುದೇ ರೀತಿಯಾದಂತಹ ಕನೆಕ್ಷನ್ನು, ಯಾವುದೇ ರೀತಿಯಾದಂಥ ಒಂದು ಸ್ಟ್ರಾಂಗ್ ಕನೆಕ್ಷನ್ ಅನ್ನೋದು ತುಂಬ ರೇರು. ಏಕೆಂದರೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಅಂದರೆ ಹೇಗೆ ಅಂದರೆ, ದುಡ್ಡಿರೋವಂಥ ವ್ಯಕ್ತಿನೂ ದುಡ್ಡಿರೋನ ಜೊತೆನೇ ಇರ್ತಾನೆ ಹೊರತು ಬಡವನ ಜೊತೆ ಇರ್ತಾನ? ಸೊ ಈ ಥರ. ಸೊ ಇನ್ನೊಂದು ಮೇಜರ್ ಥಿಂಗ್ ಏನು ಗೊತ್ತಾ? ಈ ಕೆಲವು ಸರಿ ಏನಂದರೆ, ಹಾಸ್ಪಿಟಲ್ಗೆ ನಾವು ಪೇಷಂಟನ್ನ ಅಡ್ಮಿಟ್ ಮಾಡಿರ್ತೀವಿ. ಅಡ್ಮಿಟ್ ಮಾಡಿದ್ದಾಗ ಅವರು ಕೆಲವು ಟೆಸ್ಟ್ ಮಾಡಬೇಕು, ಕೆಲವು ಡಯಾಗ್ನೋಸಿಸ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸರಿ ಮಾಡಿ ಏನು ಆಗಿದೆ ನೋಡೋಣ ಅಂದ್ಬಿಟ್ಟು ಟೆಸ್ಟ್ ಎಲ್ಲ ಮಾಡಿಸ್ತೀವಿ, ನೋಡ್ತೀವಿ. ನೋಡಿದಾಗ ರಿಪೋರ್ಟ್ ನೋಡಿದ್ರೆ ರಿಪೋರ್ಟ್ ಹೇಗೆ ಓದೋದು? ರಿಪೋರ್ಟಲ್ಲಿ ನಮಗೆ ಗೊತ್ತಿಲ್ಲದೆ ಇರೋವಂಥ ಫಾರಿನ್ ವರ್ಡ್ಸು ತುಂಬ ಇರುತ್ತೆ. ಅದು ಅಲ್ಟಿಮೇಟ್ ಅದು ಕನ್ಕ್ಲೂಷನ್ ಏನು ಕೊಟ್ಟಿರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಅವರೆಲ್ಲ ಮೆಡಿಕಲ್ ಟರ್ಮ್ ವೊಕ್ಯಾಬ್ಲರಿ ಯೂಸ್ ಮಾಡಿ ಎಲ್ಲ ಇದು ಮಾಡಿರ್ತಾರೆ. ಅದನ್ನು ತಿಳ್ಕೊಳ್ಳೋದು ಇನ್ನೂ ದೊಡ್ಡ ಕಷ್ಟ. ಸೊ ಆವಾಗ ನಾವು ಎಜುಕೇಟ್ ಮಾಡ್ಕೊಬೇಕು ನಮಗೆ ನಾವೇ, ನೆಟ್ಟಲ್ಲಿ ಸರ್ಚ್ ಮಾಡಿ ಏನಿದು, ಯಾವ ಪಾರ್ಟು ಏನು, ನಮ್ಗೆ ಗೊತ್ತೇ ಇರಲ್ಲ. ಆ ಒಂದು ಆರ್ಗನ್ ಒಳಗಡೆ ಏನೇನೋ ಪಾರ್ಟ್ಗಳಿರುತ್ತೆ, ಅದಕ್ಕೆ ಒಂದೊಂದು ಪಾರ್ಟ್ಗೂ ಒಂದೊಂದು ಮೆಡಿಕಲ್ ಟರ್ಮ್ ವರ್ಡ್ ಇರುತ್ತೆ, ಅವುಗಳನ್ನೆಲ್ಲ ನಾವು ತಿಳ್ಕೊಬೇಕು. ಸೊ ಈ ಥರ ಇದೆಲ್ಲ ಕಂಡುಹಿಡಿದು ತಿಳ್ಕೊಬೇಕು. ಟೆಸ್ಟ್ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಇರುತ್ತೆ. ಒಂದೊಂದು ಟೆಸ್ಟ್ಗೂ ಒಂದೊಂದು ಥರದ ರೀತಿಯಾದಂತಹ ಒಂದು ಅಮೌಂಟ್ ಇದೆ. ತುಂಬ ಕಾಸ್ಟ್ಲಿ ಆದಂತಹ ಟೆಸ್ಟ್ಗಳು ಇರ್ತವೆ. ಸೊ ಈ ಥರ. ಇನ್ನೊಂದೇನು ಅಂದರೆ, ವೆನ್ ಕಮಿಂಗ್ ಟು ಅಮೌಂಟನ್ನ ಹೇಗೆ ಹೊಂದಿಸ್ತೀವಿ, ನಮಗೆ ಮೇಜರಾಗಿ ನಮಗೆ ಭಯ ಏನಕ್ಕೆ ಕ್ರಿಯೇಟ್ ಆಗುತ್ತೆ ಅಂದರೆ, ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ಅದನ್ನು ನಾವೇನಕ್ಕೆ ಅವಾಯ್ಡ್ ಮಾಡಬೇಕು ಅಂದ್ಕೊತೀವಿ ಅಂದರೆ, ನಮ್ಮ ಹತ್ರ ಪೊಟೆನ್ಷಿಯಲ್ ಇಲ್ಲ. ಆ ದುಡ್ಡನ್ನು ಸಂಪಾದನೆ ಮಾಡಬೇಕಲ್ವ, ಸೇವ್ ಮಾಡಬೇಕಲ್ವ. ಸಂಪಾದನೆ ಮಾಡೋದಿರಲಿ, ಅದನ್ನು ಸೇವ್ ಮಾಡೋದು ತುಂಬ ದೊಡ್ಡ ಕಷ್ಟ ಕಣ್ರಿ. ತುಂಬ ಕಷ್ಟ. ನಾನೆಲ್ಲ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಅದು ತುಂಬ ಕಷ್ಟ. ಅದು ಸತ್ಯವಾಗ್ಲೂ ಹೇಳ್ತೀನಿ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಹಂಗೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಯಾರು ನಮಗೆ ಸಹಾಯ ಮಾಡಲ್ಲ. ಏನೋ ಮೇ ಬಿ ನಮ್ಗೆ ಯಾರೋ ತುಂಬ ನಂಬಿಕೆ ಇರೋರು, ನಮ್ಮನ್ನು ತುಂಬ ಪ್ರೀತಿಸೋರು, ಇಂಥವ್ರು ಮಾತ್ರ ನಮಗೆ ಸ್ವಲ್ಪ ಆದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ದುಡ್ಡು ಕೊಡ್ತಾರೆ. ಬಟ್ ನಮಗೆ ಆ ಟೈಮಲ್ಲಿ ನಮ್ಮ ಈಗೋ ಎಲ್ಲ ನುಚ್ಚು ನೂರಾಗೋಗುತ್ತೆ. ಏನು ಮಾಡೋದು? ಆ ಟೈಮಲ್ಲಿ ನಾವು ಮಾನ ಮರ್ಯಾದೆ ಬಿಟ್ಟು ಫೋನ್ ಮಾಡಿ ಕೇಳೋಕ್ಕೂ ಆಗಲ್ಲ, ಈ ಥರ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವರು ಎಲ್ಲ ಸಿಚುವೇಶನ್ ಗೊತ್ತಿದ್ರೂ ಕೆಲವರು ಯಾರನ್ನು ಮುಂದೆ ಬಂದು ಇದನ್ನು ಜವಾಬ್ದಾರಿನ ವಹಿಸ್ಕೊಳ್ಳೋಕ್ಕೂ ಯಾರು ಮುಂದೆ ಬರಲ್ಲ. ಸೊ ಈ ಥರ ನಮಗೆ ಕ್ಲೋಸ್ ಫ್ರೆಂಡ್ಸ್ಗಳ ಹತ್ರನೂ ನಾವು ದುಡ್ಡು ಕೇಳೋಕ್ಕಾಗಲ್ಲ. ಯಾಕೆಂದರೆ ನಮಗೇನೆ ಪಾಪ ಅವ್ರ ಮನೇಲೂ ತುಂಬ ಬಡತನ ಇರುತ್ತೆ. ಅದಾದಮೇಲೆ ಹೇಗೆ ಅವ್ರ ಮನೇಲೂ ಮಿಡಲ್ ಕ್ಲಾಸ್ ಆಗೇ ಇರ್ತಾರೆ. ಅವ್ರಿಗೂ ನಮ್ಮ ಥರನೇ ಒಂದು ಸ್ಮಾಲ್ ಅಮೌಂಟೇ ಅರ್ನಿಂಗ್ಸ್ ಇರುತ್ತೆ. ಅದರಿಂದ ಪಾಪ ಅವ್ರು ಎಷ್ಟೊಂದು ಕೊಡ್ತಾರೆ. ಒಂದು ದಿನದ್ದು ಬಿಲ್ ಪೇ ಮಾಡ್ಬೋದು ಅಷ್ಟೇ. ನನ್ನ ಹತ್ರ ಇರೋವಂಥ ಎಲ್ಲ ಫ್ರೆಂಡ್ ಸರ್ಕಲ್ ಹತ್ರನೂ ಒಂದು ಅಮೌಂಟ್ ಅರೇಂಜ್ ಮಾಡಿದ್ಮೇಲೆ ಒಂದು ದಿನದ್ದು ಪೇ ಮಾಡ್ಬೋದು ಅಷ್ಟೇ ಪಾಪ ಅವ್ರ ಕೈಲಿ ಕೊಡೋಕ್ಕಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮಂಥ ಯಂಗ್ಸ್ಟರ್ಸು ಎಲ್ಲಿಂದ ದುಡ್ಡು ತರೋದು? ನಮ್ಮ ತಂದೆ ತಾಯಿಗಳು ಪಾಪ ಅವ್ರು ಎಷ್ಟೋ ಒಂದು ಸ್ವಲ್ಪ ಕೂಡಿಟ್ಟಿರ್ತಾರೆ. ಅದರಿಂದ ಒಂದು 60 to 70% ಮಾತ್ರನೇ ನಮ್ಮ ಹಾಸ್ಪಿಟಲ್ ಬಿಲ್ಸ್ನ ನಾವು ಕ್ಲಿಯರ್ ಮಾಡ್ಬೋದು. ಇನ್ನು ಮಿಕ್ಕಿದ್ದು 30% ಎಲ್ಲಿಂದ ತರೋದು? ಹಾಸ್ಪಿಟಲ್ಗೆ ಒಂದು ಆ್ಯಂಬುಲೆನ್ಸು, ಒಂದು ನಾರ್ಮಲ್ ಆಗಿ ಗೌರ್ಮೆಂಟ್ ಆ್ಯಂಬುಲೆನ್ಸ್ ಅಲ್ಲ, ಒಂದು ಪ್ರೈವೇಟ್ ಆ್ಯಂಬುಲೆನ್ಸ್ ಅಂದರೆ ಒಂದು ಕಡೆಯಿಂದ ಸಿಟಿ ಒಳಗಡೆನೇ ಹೇಳ್ತಾ ಇದ್ದೀನಿ. ಒಂದು ಸಿಟಿ ಸೆಂಟ್ರಿಂದ ಒಂದು 5 ಕಿಲೋಮೀಟ್ರ್, 6 ಕಿಲೋಮೀಟ್ರ್, 7 ಕಿಲೋಮೀಟ್ರ್ ಹಾಸ್ಪಿಟಲ್ಗೆ ಒನ್ ವೇ ಮಾತ್ರ ಹೋಗಬೇಕು ಅಂದರೆ ಮಿನಿಮಮ್ 2500 rupees ಮೇಲೇ ತೊಗೊತಾರೆ ಎಲ್ಲ ಕಡೆ. ಆ 2500 ರೂಪಾಯಿ ಅಮೌಂಟನ್ನು ದುಡ್ಡು ಕೊಡೋಷ್ಟು ದುಡ್ಡಿರಲ್ಲ ಎಷ್ಟೊಂದು ಜನ ಹತ್ರ, ಗೊತ್ತಾ? ತುಂಬ ಕಷ್ಟ ಇದೆ. ಆ್ಯಂಬುಲೆನ್ಸಿಂದ ಹಿಡಿದು ಆ ವ್ಯಕ್ತಿ ತಿರ್ಗಾ ಮನೆಗೆ ಬಂದು ಆ ಪೇಷಂಟ್ ಮನೆಗೆ ಬರೋರ್ಗು ನಮಗೆ ಬರೀ ಖರ್ಚುಗಳೇ. ಏಕೆಂದರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ನಾವು ರಜಾ ಹಾಕಬೇಕು. ಅದಾದಮೇಲೆ ಅವ್ರಿಗೆ ಏನೇನು ಆಗ್ತಿದೆ,
ಅವ್ರಿಗೆ ಫುಡ್ ತೊಗೊಂಬಂದು ಕೊಡಬೇಕು. ಇನ್ನೊಂದೇನು ಗೊತ್ತಾ, ಹಾಸ್ಪಿಟಲ್ಸಲ್ಲಿ ಫುಡ್ ಕೊಡ್ತಾರೆ. ಆ ಫುಡ್ ಕ್ವಾಲಿಟಿ ಹೇಗಿರುತ್ತೆ ಅಂದರೆ ಓಕೆ, ಡಿಸೆಂಟ್ ಲೆವೆಲಲ್ಲೇ ಇರುತ್ತೆ. ಬಟ್ ಅದ್ರ ಪ್ರೈಸ್ ಹೆಂಗಿರುತ್ತೆ ಗೊತ್ತಾ, ಯಾವುದೋ ಒಂದು ಮಲ್ಟಿ ಸ್ಟಾರ್ ಹೋಟೆಲಲ್ಲಿ ಕೊಟ್ಟಂಗೆ 2 ಇಡ್ಲಿ ಕೊಟ್ಬಿಟ್ಟು ಅದಕ್ಕೆ 500 ರೂಪಾಯಿ ಹಾಕ್ತಾರೆ ಬಿಲ್ಲು. ನಾನು ಸ್ವಂತವಾಗಿ ಕಟ್ಟಿದ್ದೀನಿ ದುಡ್ಡನ್ನ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ ಥರ ಎಲ್ಲದಕ್ಕೂ ದುಡ್ಡು ಹಿಡಿತಾರೆ, ಎಲ್ಲದಕ್ಕೂ ದುಡ್ಡು ಖರ್ಚಾಗುತ್ತೆ. ಸೊ ಆದ್ದರಿಂದ ನಾನೇನು ಹೇಳ್ತೀನಿ ಅಂದರೆ, ಎಲ್ಲರೂ ಮುಂದಾಲೋಚನೆ ವಹಿಸಿ ಎಲ್ಲ ಮುಂಚೆನೇ ಯೋಚನೆ ಮಾಡಿಬಿಟ್ಟು ಇನ್ಶೂರೆನ್ಸು, ಒಂದು ಲೈಫ್ ಇನ್ಶೂರೆನ್ಸು, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸು. ಲೈಫ್ ಇನ್ಶೂರೆನ್ಸು ತೊಗೊಳ್ದೇ ಇರೋ ಪರವಾಗಿಲ್ಲ, ಹೆಲ್ತ್ ಇನ್ಶೂರೆನ್ಸು ತುಂಬ ಮುಖ್ಯ. ಆದಷ್ಟು ಕಷ್ಟಪಟ್ಟಾದರೂ ಪರವಾಗಿಲ್ಲ, ಅರ್ಥ ಮಾಡ್ಕೊಂಡಾದರೂ ಪರವಾಗಿಲ್ಲ, ಒಂದು ಬಲವಂತಕರವಾಗಿ ಇರೋವಂಥ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಡಿ. ಹೆಲ್ತ್ ಇನ್ಶೂರೆನ್ಸು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತೆ. ಈ ಥರ ಇನ್ನೊಂದೇನು ಗೊತ್ತಾ, ಮೇಯ್ನಾಗಿ ಈ ಮೆಡಿಕಲ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಇನ್ನೊಂದು ಪಾಯಿಂಟ್ನ ಆ್ಯಡ್ ಮಾಡೋದು ಮರ್ತೋದೆ. ಏನು ಅಂದರೆ, ಇವಾಗ ನಾವು ಹೊರಗಡೆ ಹೋಗಿ ಅನಾಥರೈಸ್ಡ್ ಆಗಿ, ಅಂದರೆ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಹೋಗಿ ಮೆಡಿಸಿನ್ಸ್ ತೊಗೊಂಬಂದು ತಿಂದ್ಬಿಟ್ಟು ಸರಿ ಮಾಡ್ಕೊತೀವಲ್ಲ, ಈ ಮೆಥಡ್ ಓಕೆನಾ ಅಂತ ಕೇಳಿದ್ರೆ ಇದು ಖಂಡಿತ ತಪ್ಪು ಅಂತ ಹೇಳ್ತಿದ್ದೀನಿ. ಯಾಕೆ ಅಂದರೆ ಏನು ಗೊತ್ತಾ, ನಮ್ಮ ಇಂಡಿಯನ್ ಮೆಡಿಕಲ್ ಮಾರ್ಕೆಟಲ್ಲಿ ಏನಿದೆ ಅಂದರೆ, ನಮ್ಮದು ಡ್ರಗ್ ಡೋಸೇಜ್ ಇದೆಯಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿದೆ ವೆನ್ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. ಮೇ ಬಿ ಅದರ್ ಏಷ್ಯನ್ ಕಂಟ್ರೀಸ್ ಬಿಟ್ಟು ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು, ಅದರ್ ಏಷ್ಯನ್ ಕಂಟ್ರೀಸು ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಥೈಲ್ಯಾಂಡ್, ವಿಯೆಟ್ನಾಮ್, ಮಲೇಷಿಯಾ, ಜಪಾನ್, ಫಿಲಿಪೀನ್ಸ್, ಈ ಥರ ಎಷ್ಟೊಂದು ಕಂಟ್ರೀಸಲ್ಲಿ ಡ್ರಗ್ ಡೋಸೇಜು ತುಂಬ ಕಮ್ಮಿ ಇದೆ, ತುಂಬ ಮಿನಿಮಲ್ ಆಗಿದೆ ನಮ್ಮ ಇಂಡಿಯನ್ ಡ್ರಗ್ ಕಂಪೇರ್ ಮಾಡಿದ್ರೆ. ಇನ್ನೊಂದೇನು ಗೊತ್ತಾ, ಯಾವಾಗ ಡ್ರಗ್ ಡೋಸೇಜ್ ಕಮ್ಮಿ ಇರುತ್ತೋ ಆವಾಗ ಅದ್ರ ಎಫೆಕ್ಟೂ ನಮಗೆ ಕಮ್ಮಿ ಇರುತ್ತೆ. ಇವಾಗ ನಮ್ಗೆ ಹೆಂಗೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಮಗೇನೋ ಒಂದು ಟಯರ್ಡ್ನೆಸ್ಸು ಅಥವಾ ಏನೋ ಒಂದು ಬ್ಯಾಕ್ ಪೇನು ಏನೋ ಒಂದು ಫೀಲ್ ಆಗ್ತಾ ಇದೆ ಅಂದರೆ, ನಾವು ಸಡನ್ನಾಗಿ ನಮ್ಗೆ ಆಬ್ವಿಯಸ್ಸಾಗಿ ಗೊತ್ತಿರೋಂಥ ಒಂದು ಮೆಡಿಸಿನ್ ತೊಗೊಂಬಂದ್ಬಿಟ್ಟು ಅದನ್ನು ತೊಗೊಂಬಂದು ತಿಂದ್ಬಿಡ್ತೀವಿ. ಬಟ್ ಅದು ತಿಂದಿದ ತಕ್ಷಣ ಓಕೆ, ಒಂದು ರೇಂಜಿಗೆ ಅದು ರಿಲೀಫ್ ಮಾಡುತ್ತೆ. ಬಟ್ ಅದರಲ್ಲಿ ಏನಿರುತ್ತೆ ಅಂದರೆ, ಅದರಲ್ಲಿ ಒಂದು 2 ಕಾಂಪೊನೆಂಟ್ಸ್ ಇರುತ್ತೆ. ಒಂದು ಕಾಂಪೊನೆಂಟ್ ಬಂದು ಏನು ಗೊತ್ತಾ, ಆ ಕಾಂಪೊನೆಂಟ್ ಬಂದು ನಮಗೆ ಆ ಒಂದು ಸೆನ್ಸೇಷನ್ನ ನಮ್ಮ ಮೈಂಡಿಗೆ ರೀಚ್ ಆಗದೇ ಇರೋಂಗೆ ಅದು ಬಂದು ಬ್ಲಾಕ್ ಮಾಡುತ್ತೆ ಅಷ್ಟೇ. ಆ ಟೈಮಲ್ಲಿ ನಾವು ಒಂದು ಟೆಂಪ್ರರಿ ಕಾಮ್ನೆಸ್ನ ನಾವು ಫೀಲ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ನಮ್ಮ ಬಾಡಿ ಸ್ವಲ್ಪ ರೀಜನ್ರೇಟ್ ಆಗಿ ಏನಾದರೂ ನಮ್ಮ ಬಾಡಿ ಫೈಟ್ ಮಾಡಿ ಅದರಿಂದ ಆಚೆ ಬಂದರೆ ಅದು ಓಕೆ, ಆ ಥರ ಸಕ್ಸಸ್ ಲೆವೆಲದು. ಬಟ್ ಅದು ಹೆಂಗೆ ಅಂದರೆ, ಅದು ರಿಯಲ್ ಆಗಿ ಅದು ಫೈಟ್ ಮಾಡ್ತಾ ಇರಲ್ಲ, ರಿಯಲಾಗಿ ಫೈಟ್ ಮಾಡ್ತಾ ಇರುತ್ತೆ. ಬಟ್ ನಮಗೆ ನಮ್ಮ ಬಾಡಿ ಅದಕ್ಕೆ ವಿರೋಧ ಕೊಡ್ತಾ ಇದ್ರೂ ನಮಗೆ ಫೀಲ್ ಆಗುತ್ತೆ, ಓಕೆ ನನಗೆ ಟಯರ್ಡ್ ಆಗ್ತಾ ಇದೆ, ನನಗೊಂದು ಪೇಯ್ನ್, ಮಸಲ್ ಪೇಯ್ನ್ ಇದೆ, ಈ ಥರ. ಬಟ್ ನಮಗೆ ಏನು ಆ ಡ್ರಗ್ ತೊಗೊಂಡಾಗ ನಮಗೆ ಆ ಮಸಲ್ ಪೇಯ್ನು ನಮ್ಮ ಮೈಂಡಿಗೆ ರೀಚ್ ಆಗದೆ ಇರೋಂಗೆ ಅದು ತಡೆಯುತ್ತೆ ಅಷ್ಟೇ. ಸೊ ಈ ಥರ ಒಂದು ಕಾಮನ್ ಡ್ರಗ್ನೇ ನಾವು ತೊಗೊಂಡು ತಿಂತಾ ಇರ್ತೀವಿ. ಬಟ್ ಅದ್ರ ಡೋಸೇಜ್ ಎಷ್ಟಿದೆ ಗೊತ್ತಾ, ತುಂಬ ಸ್ಟ್ರಾಂಗ್ ಡೋಸೇಜ್ ಅದು. ಈ ಥರ ಅದು ಹೆಂಗೆ ಅಂದರೆ, ಇವಾಗ ಏಷ್ಯನ್ ಕಂಟ್ರೀಸ್ ಬಿಟ್ಟು ಹೊರಗಡೆ, ಅಂದರೆ ನಮ್ಮ ಇಂಡಿಯಾ ಬಿಟ್ಟು ಹೊರಗಡೆ, ಇವಾಗ ಪಾಕಿಸ್ತಾನ್ ಆ ಥರ ಎಲ್ಲ ಸ್ವಲ್ಪ ಡೆವಲಪ್ಡ್ ಕಂಟ್ರೀಸಲ್ಲೆಲ್ಲ ಇವಾಗ ಈ ಥರ ಡೋಸೇಜ್ ಬಗ್ಗೆ ಮಾತಾಡೋದಾದರೆ, ಫಾರ್ ಎಕ್ಸಾಂಪಲ್ಲು ಈ ಸಿಗರೇಟ್ ಆಗಲಿ, ಒಂದು ಆಲ್ಕೋಹಾಲ್ ಆಗಲಿ, ಇವುಗಳಲ್ಲಿ ಡೋಸೇಜ್ ಇರುತ್ತೆ. ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ ಸಿಗರೇಟ್ಸಲ್ಲೆಲ್ಲ ಹೇಗೆ ಅಂದರೆ, ಸಿಗರೇಟ್ದು ಎಷ್ಟು MG ಟಾರು, ಎಷ್ಟು MG ನಿಕೋಟಿನ್ ಅಂತ ಯಾವುದೇ ಬಾಕ್ಸಲ್ಲೂ ಅವನು ಹಾಕಿರಲ್ಲ, ಯಾವುದ್ರಲ್ಲೂ ಪ್ರಿಸ್ಕ್ರೈಬ್ ಮಾಡಿರಲ್ಲ. ಬಟ್ ಬೇರೆ ಫಾರಿನ್ ಸಿಗರೇಟ್ಸ್ ಎಲ್ಲ ನೀವು ತರಿಸಿ ಆ ಬಾಕ್ಸಸ್ನೆಲ್ಲ ನೀವು ನೋಡಿದರೆ, ಆ ಬಾಕ್ಸಸ್ ಮೇಲೆ ಕ್ಲಿಯರಾಗಿ ಹಾಕಿರ್ತಾರೆ ಎಷ್ಟು MG ಟಾರು, ಎಷ್ಟು MG ನಿಕೋಟಿನ್ನು ಅಂತ. ಸೊ ಅದರಿಂದ ನಮಗೆ ನಮ್ಮ ಬಾಡಿಗೆ ಯಾವ ಡೋಸೇಜ್ ಬೇಕು, ಏನು ಡೋಸೇಜ್ ಹೋಗ್ತಾ ಇದೆ ಅಂತ ನಮಗೊಂದು ಕ್ಲಾರಿಟಿ ಆದರೂ ಇರುತ್ತೆ. ಬಟ್ ಇದ್ರಲ್ಲಿ ನಮಗಿರಲ್ಲ. ಸೊ ಇನ್ನೊಂದೇನು, ಈ ಥರ ಅನೇಕ ರೀತಿಯಾದಂತಹ ವಿಚಾರಗಳಲ್ಲಿ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ತುಂಬ ಕಾಂಪ್ರಮೈಸೇಷನ್ ಇದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಮಗೆ ಬರೋವಂಥ ಮೆಜಾರಿಟಿ ಆಫ್ ಇಕ್ವಿಪ್ಮೆಂಟ್ಸ್ ಬಂದು ಎಲ್ಲ ಇಂಪೋರ್ಟ್ ಮಾಡ್ಕೊತಾರೆ. ಇವಾಗ ನಾನು ಮುಂಚೆ ಒಂದು ನಾರ್ತ್ ಇಂಡಿಯನಲ್ಲಿ ನಾನು ಕೆಲಸ ಮಾಡಿದ್ದೆ. ಆ ಟೈಮಲ್ಲಿ ನಮ್ಮ ಕೊಲೀಗ ಇನ್ನೊಬ್ಬ ಇದ್ದ. ಸೊ ಅವನು ಬಂದು ಪಕ್ಕ ನಾರ್ತ್ ಇಂಡಿಯನ್ ಗಾಯಿ. ಸೊ ಅವ್ರ ಪಾಸ್ಟ್ ಕಂಪ್ನಿ ಬಂದು ತುಂಬ ದೊಡ್ಡ ಕಂಪನಿ ಅದು. ಸೊ ಮೆಡಿಕಲ್ ಇಂಡಸ್ಟ್ರಿನಲ್ಲಿ ಆ ಏರಿಯಾಗೆ ಒಂದು ಮೇಜರ್ ಡಿಸ್ಟ್ರಿಬ್ಯೂಟರ್ ಕಂಪನಿ ಅದು. ಸೊ ಅವ್ರು ಹೆಂಗೆ ಅಂದರೆ, ಮೇಯ್ನು ನಾನು ಸುಮಾರು ವರ್ಷಗಳ ಹಿಂದೆ ಕೆಲಸ ಮಾಡಿದ್ದು. ಸೊ ಆ ಟೈಮಲ್ಲಿ ಅವನು ಒಂದು ಕೋವಿಡ್ ಟೈಮ್ ಸಿನಾರಿಯೋನ ಹೇಳ್ದ. ಅವ್ರದ್ದೊಂದು ನಾರ್ಮಲ್ ಕಂಪನಿನಲ್ಲಿ ಯಾವ ರೇಂಜಿಗೆ ಪ್ರಾಫಿಟ್ ಕ್ರಿಯೇಟ್ ಆಯಿತು,
ಹೇಗೆ ಕ್ರಿಯೇಟ್ ಆಯಿತು, ಹೇಗೆ ಅವ್ರಿಗೆ ಅದೊಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರು, ಈ ಥರ ಕೆಲವು ವಿಷಯಗಳನ್ನ ಹೇಳ್ದ. ಅವ್ನು ಹೇಳಿದ ತಕ್ಷಣ ನನಗೆ ನಂಬೋಕ್ಕೂ ಆಗಿಲ್ಲ. ಸೊ ತುಂಬ ಟ್ಯಾಕ್ಟಿಕಲ್ ಆಗಿ ಅವರು ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದರು. ಹೆಂಗೆ ಅಂದರೆ ಕೋವಿಡ್ ಟೈಮಲ್ಲಿ ತುಂಬ ರ್ಯಾಪಿಡಾಗಿ ಮೂವ್ ಆಗ್ತಿದ್ದಂಥ ಪ್ರಾಡಕ್ಟ್ಸ್ ಬಂದು ಒಂದು ಗ್ಲೌಸು, ಇನ್ನೊಂದು ಮಾಸ್ಕ್ ತುಂಬ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಾ ಇತ್ತು. ಸೊ ಹೆಂಗೆ ಅಂದರೆ ಮಾಸ್ಕ್ ಎಲ್ಲ ಬಂದು ಆಲ್ಮೋಸ್ಟ್ ಬಂದು ಮೇಯ್ನಾಗಿ ಈ ಚೈನಾಯಿಂದ, ಇನ್ನೊಂದು ವಿಯೆಟ್ನಾಮಿಂದ, ಈ 2 ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ರು. ಅದಾದಮೇಲೆ ಗ್ಲೌಸ್ ಬರುತ್ತಲ್ಲ, ಗ್ಲೌಸ್ ಎಲ್ಲ ಮಲೇಷ್ಯಾಯಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ರು. ಸೊ ಹೆಂಗೆ ಅಂದರೆ ಅವ್ರಿಗೆ ಒಂದು ಸ್ಮಾಲ್ ಅಮೌಂಟಿಗೆ ಅದು ಅವ್ರಿಗೆ ಪರ್ ಪೀಸ್ ಎಲ್ಲ ಬರೀ ನಿಮಗೆ ಪೈಸಾ ಲೆಕ್ಕನಲ್ಲಿ ಬರುತ್ತೆ ಅವ್ರಿಗೆಲ್ಲ ಪರ್ ಪೀಸು. ಸೊ ಈ ಥರ ಅವ್ರು ಬಲ್ಕಾಗಿ ಆರ್ಡ್ರ್ ಕೊಟ್ಕೊಂಡು ಬಲ್ಕಾಗಿ ತರಿಸ್ಕೊಂಡು ಇದನ್ನೆಲ್ಲ ಅವ್ರು ರೀಪ್ಯಾಕಿಂಗ್ ಮಾಡಿ ಸೇಮ್ ಅವ್ರ ಬ್ರ್ಯಾಂಡ್ಗೆ ಏನಿಲ್ಲ, ಔಟ್ರ್ ಬಾಕ್ಸ್ ಮಾತ್ರ ಚೇಂಜ್ ಮಾಡಿಬಿಟ್ಟು ಅವ್ರ ಬಾಕ್ಸ್ ಕ್ರಿಯೇಟ್ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಿಬಿಟ್ಟು ಸೇಲ್ ಮಾಡೋದು. ಈ ಥರನೇ ಮಾಡಿ ಸುಮಾರು ಕೋಟ್ಯಾಂತರ ರೂಪಾಯಿ ಅವ್ರ ಬಿಸ್ನೆಸ್ ಕ್ರಿಯೇಟ್ ಮಾಡಿಟ್ಕೊಂಡಿದ್ರು. ಎಲ್ಲರೂ ನಿಮಗೆ ಸೇವೆ ಮಾಡೋದಕ್ಕೋಸ್ಕರ ಈ ಮೆಡಿಕಲ್ ಫೀಲ್ಡು ಇಲ್ಲ ಮುಂಚೆ ಥರ. ಅವ್ರಿಗೇನು, ಇದೊಂದು ಆಪರ್ಚುನಿಟಿ, ಇದೊಂದು ಪ್ಲ್ಯಾಟ್ಫಾರ್ಮ್ ಟು ಮೇಕ್ ಎ ಹ್ಯೂಜ್ ಅಮೌಂಟ್ ಆಫ್ ಮನಿ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಅಂದರೆ ಒಂದು ಸ್ಮಾಲ್ ಟೈಮಲ್ಲಿ ನಿಮಗೆ ತುಂಬ ಒಳ್ಳೆ ಅಮೌಂಟ್ ಮಾಡಬೇಕು ಅಂದರೆ ಒಂದು ಮೆಡಿಕಲ್ ಇಂಡಸ್ಟ್ರಿ ತುಂಬ ರ್ಯಾಪಿಡಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಮುಂಚೆ ಎಲ್ಲ ಹೇಗೆ ಅಂದರೆ ಒಂದು ನಾರ್ಮಲ್ ಏರಿಯಾನಲ್ಲಿ ಒಂದು ಬಾರ್ ಓಪನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗ ಹೆಂಗಿದೆ ಅಂದರೆ ಅದೇ ರೀತಿಯಾಗಿ ಒಂದು ಒಳ್ಳೆ ಪ್ರಬಲವಾಗಿರೋ ಒಂದು ನಾರ್ಮಲ್ ಏರಿಯಾನಲ್ಲಿ ಒಂದು ಒಳ್ಳೆ ಮೆಡಿಕಲ್ ಶಾಪ್ ಓಪನ್ ಮಾಡೋದನ್ನು ತುಂಬ ಕಷ್ಟ. ಯಾಕೆಂದರೆ ಆ ರೇಂಜ್ ಕಾಂಪಿಟೇಷನ್ ಕ್ರಿಯೇಟ್ ಆಗೋಗಿದೆ. ಯಾಕೆಂದರೆ ನಾನು ನೋಡ್ದಂಗೆ ಒಂದು ಬಟ್ಟೆ ಶಾಪೋ ಅಥವಾ ಒಂದು ಎಲೆಕ್ಟ್ರಾನಿಕ್ ಶಾಪೋ ಇವುಗಳನ್ನೆಲ್ಲ ಮುಚ್ಚಿರೋ ಅಂಥ ಸಂದರ್ಭಗಳು ಅನೇಕವಾಗಿದೆ. ನಾನೇ ನೋಡಿದ್ದೀನಿ, ನಾವೇ ಅಬ್ಸರ್ವ್ ಮಾಡ್ತಾ ಇರ್ತೀವಲ್ವ. ಬಟ್ ಮೆಡಿಕಲ್ ಶಾಪ್ಸ್ನೆಲ್ಲ ಆದಷ್ಟು ಬೇಗ ಮುಚ್ಚಿರೋ ಅಂಥದ್ದನ್ನು ನಾನು ಇದುವರೆಗೂ ನೋಡಿಲ್ಲ. ಬಟ್ ಮೇ ಬಿ ಇದ್ರೂ ಪ್ರಾಬಬಿಲಿಟಿ ತುಂಬ ಕಡಿಮೆ. ಸೊ ಈ ಥರ ಇಟ್ಸ್ ಎ ಮನಿ ಗೇಮ್ ಅಷ್ಟೇ ಇದು. ಸೊ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆಲ್ಲ ಒಂದು ಒಳ್ಳೆ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ. ಎಲ್ರೂ ಆದಷ್ಟು ಒಂದು ಸಿನಾರಿಯೋನಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಇಷ್ಟಪಡದೇ ಇರೋವಂಥ ವ್ಯಕ್ತಿಗಳು ನಂತರ ಇಲ್ಲ, ಸಿಕ್ಕಾಕೊಂಡು ಅದರ ಔಟ್ಕಮ್ಮು ಅದರಿಂದ ಆಚೆ ಬರೋದಕ್ಕೆ ಅನುಭವಿಸ್ತಾ ಇರೋವಂಥ ವ್ಯಕ್ತಿಗಳಿಗೆ ಹೆಂಗೆ ಹೇಳೋದು, ಆ ಪರಿಸ್ಥಿತಿಗೆ ಸಿಕ್ಕಾಕೊಂಬೇಡಿ ಅಂತ ಹೇಳ್ತಿದ್ದೀನಿ. ಸಿಕ್ಕಾಕೊಂಬೇಡಿ, ಅದಕ್ಕೆ ಹೋಗಬೇಡಿ. ಆದ್ದರಿಂದ ನೀವು ಆದಷ್ಟು ಮುಂದಾಲೋಚನೆ ವಹಿಸಿ ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಳಿ. ಎಲ್ರಿಗೂ ಮನೆಯವ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಲಿಪಿಡ್ಸ್ ಏನೇನಿದೆ, ಬ್ಲಡ್ ಏನಿದೆ, ಬ್ಲಡ್ ಟೆಸ್ಟ್ ಅವಾಗವಾಗ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ. ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಫುಲ್ ಬಾಡಿ ಚೆಕಪ್ಪು, ಈ ಥರ ಎಲ್ಲ ಮಾಡಿಸ್ಕೊಂಡ್ರೆ ನಮಗೆ ಮುಂಚೆನೇ ಗೊತ್ತಾಗುತ್ತೆ, ಓಕೆ ಈ ಥರ ಸಿಮ್ಟಮ್ ಇದೆ. ಸೊ ಆದ್ದರಿಂದ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಲ್ವಾ. ಏನದು ಸಾರಿ ಮರ್ತೋದೆ. ಒಂದು ದೊಡ್ಡದಾಗಿ ಅದು ಉಲ್ಬಣ ಆಗೋದಕ್ಕಿಂತ ಮುಂಚೆನೇ ನಾವು ಅದು ಚಿಕ್ಕದಲ್ಲಿದೆ ಅದನ್ನು ಇದು ಮಾಡಿದ್ರೆ ಒಳ್ಳೇದಲ್ವಾ. ಸೊ ಆ ಥರ ನಮಗೆ ಆದಷ್ಟು ನಾವು ಹೆಲ್ತಿಯಾಗಿ ಏನೇನು ಮಾಡಬೇಕು ಅದನ್ನು ಮಾಡಿಕೊಂಡು ಪ್ರಿಕಾಷನ್ ತಗೊಳ್ಳೋಣ. ಅದಾದಮೇಲೆ ಎಲ್ರಿಗೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ತುಂಬ ಮುಖ್ಯ. ಸೊ ಎಲ್ಲರೂ ಆದಷ್ಟು ಮಾಡಿಸಿ, ಎಲ್ಲರೂ ಅವ್ರ ಜೀವನವನ್ನು ಎಲ್ಲರೂ ನೆಮ್ಮದಿಯಾಗಿ ಜೀವನ ನಡೆಸುವಂತಹ ಪ್ರಯತ್ನವನ್ನು ಪಡೋಣ. ನಮಸ್ಕಾರ, ಥ್ಯಾಂಕ್ ಯು.